ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿರುವ ನೇರ ಪ್ರಸಾರ. ಸಚಿವರ ಗಮನ ಸೆಳೆಯಕ್ಕೆ ಬಯಸ್ತೇನೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಚಾಮರಾಜನಗರ ತಾಲೂಕಿನ ಕುದೇರ್ ಗ್ರಾಮದಲ್ಲಿರುವ ಉಪನೋಂದಣಾ ಅಧಿಕಾರಿಗಳ ಕಚೇರಿ ಶಿಥಿಲ ವ್ಯವಸ್ಥೆ ತಲುಪಿ ಸ್ವಂತ ಕಟ್ಟಡದಲ್ಲಿ ಬೇರೆ ಬಾಡಿಗೆ ಕಟ್ಟಡದಲ್ಲಿ ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ಒಂದು ಕಟ್ಟಡದಲ್ಲಿ ಹೊಸದಾಗಿ ಬಾಡಿಗೆ ಕಟ್ಟಡ ನಿರ್ವಹಿಸ್ತಾ ಇದೆ. ಈ ಒಂದು ಕಚೇರಿ ಪ್ರಾರಂಭ ಆಗಿದ್ದು 1930ರಲ್ಲಿ ಮಾನ್ಯ ಅಧ್ಯಕ್ಷರು, ಬಿಫೋರ್ ಇಂಡಿಪೆಂಡೆನ್ಸ್. ಹಾಗಾಗಿ ಈ ಅಗ್ರಿಮೆಂಟ್ ಪ್ರಕಾರ ಈ ಒಂದು ಬಾಡಿಗೆ ಕಟ್ಟಡಕ್ಕೆ 1/12/2021ರಂದು ಇದು ಅಗ್ರಿಮೆಂಟ್ ಆಗಿ 31/2026ಕ್ಕೆ ಮುಗಿಯುತ್ತೆ. ಇನ್ನು 5 ತಿಂಗಳು ಮುಗಿದೋಗುತ್ತೆ ಅಗ್ರಿಮೆಂಟು. ಹಾಗಾಗಿ 1930ರಲ್ಲಿ ಪೂರ್ವ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಕ್ಕೆ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟು ಆ ಕಚೇರಿಯನ್ನು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖಾಂತರ ಮಾನ್ಯ ಸಚಿವರನ್ನ ಪ್ರಾರ್ಥಿಸ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಕಂದಾಯ ಸಚಿವರು ಪರವಾಗಿ ಮಾನ್ಯ ಹಿರಿಯ ಸಚಿವರು ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಈಗಾಗಲೇ ಒಂದು ಎಸ್ಟಿಮೇಟನ್ನು ಮಾಡಿಸಿದ್ದೀವಿ. 1,36,00,000 ವೆಚ್ಚದಲ್ಲಿ KIRDL ಅಂದಾಜು ಪಟ್ಟಿ ಕೂಡ ತರಿಸ್ಕೊಂಡು ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ. ಅದನ್ನು ಆರ್ಥಿಕ ಇಲಾಖೆ ಜೊತೆ ಸಮಾಲೋಚನೆಯಲ್ಲಿದೆ. ಅದು ಅವರ ಒಂದು ಕಂಕರೆನ್ಸ್ ಬಂದ ತಕ್ಷಣ ಇದನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತಕ್ಕಂಥದ್ದು ಮಾನ್ಯ ಕಂದಾಯ ಸಚಿವ ಪರವಾಗಿ ನಾನು ಅವರಿಗೆ ಭರವಸೆಯನ್ನು ಕೊಡ್ತೇನೆ. ಇದು ಸ್ವತಂತ್ರ ಪೂರ್ವ ನಿರ್ಮಾಣದ ಕಟ್ಟಡ ಆದ್ದರಿಂದ ಆದ್ಯತೆ ಮೇಲೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಅವಕಾಶ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ. HOMAT ಯಾಸೀರ್ ಅಹಮದ್.